ರಸಗೊಬ್ಬರವನ್ನ ಕಾಂಗ್ರೆಸ್ ಸರ್ಕಾರ ಕಾಳಸಂತೆಗೆ ಮಾರಾಟ ಮಾಡುತ್ತಿದೆಯಾ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ ಸಿದ್ದಲಿಂಗಪ್ಪ ಪ್ರಶ್ನಿಸಿದ್ದಾರೆ. ರಾಜ್ಯಾದ್ಯಂತ ರಸಗೊಬ್ಬರದ ಅಭಾವವಿದೆ. ಈ ನಿಟ್ಟಿನಲ್ಲಿ ಕೆಲ ಜಿಲ್ಲೆಗಳಲ್ಲಿ ಲಾಠಿ ಪ್ರಹಾರ ನಡೆದಿದೆ. ರಾಜ್ಯಕ್ಕೆ 6.30 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ. 8.73 ಮೆಟ್ರಿಕ್ ಟನ್ ರಸಗೊಬ್ಬರವಿದೆ ಎನ್ನುವ ರಾಜ್ಯ ಸರ್ಕಾರ ಬಫರ್ ಸ್ಟಾಕ್ ಇದೆ ಎನ್ನುತ್ತಾರೆ ಎಂದು ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬೊಬ್ಬ ಸಚಿವರು ಒಂದೊಂದು ಹೇಳ್ತಾರೆ ಎಂದು ಕಿಡಿಕಾರಿದರು. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಒಂದಲ್ಲ ಒಂದು ರೀತಿಯ ರೈತರ ಮೇಲೆ ದಬ್ಬಾಳಿಕೆ ನಡೀತದಂದನ್ನು ಇತಿಹಾಸದಿಂದನೂ ನಾವು ನೋಡ್ತಾ ಬರ್ಬೋದು. ಇವತ್ತು ಮೇ ತಿಂಗಳಲ್ಲಿ ಸರ್ಕಾರ 8,73,315 ಮೆಟ್ರಿಕ್ ಟನ್ನು ಗೊಬ್ಬರ ನಮಗೆ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಅದರಲ್ಲಿ 7,08,859 ಮೆಟ್ರಿಕ್ ಟನ್ ಸಪ್ಲೈ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಗೋಡನ್ನಲ್ಲಿ 1,64,567 ಮೆಟ್ರಿಕ್ ಟನ್ನು ಸ್ಟಾಕ್ ಇತ್ತು ಅಂತ ಹೇಳ್ತಾರೆ. ಅಧಿಕಾರಿಗಳು ಕೂಡ ಈಗ ಸಂಪರ್ಕ ಮಾಡಿದ್ರು ಬಫರ್ ಸ್ಟಾಕ್ ಇದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಕೃಷಿ ಇಲಾಖೆಯ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 82 ಲಕ್ಷ ಹೆಕ್ಟೇರ್ ಮೆಕ್ಕೆಜೋಳ ಬಿತ್ತನೆ ಆಗ್ಬೋದು ಅಂಥೇಳಿ ಅಂದಾಜು ಮಾಡಿರ್ತಾರೆ. ಈ ವರ್ಷದ ಹವಾಮಾನದ ವೈಪರೀತ್ಯದಿಂದ 57 ಲಕ್ಷ ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿದೆ. ಇನ್ನು 25 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗೋದು ಬಾಕಿ ಉಳಿದಿದೆ. ಆಗೋದಕ್ಕೆ ವಾತಾವರಣ ಸಹಕಾರ ಕೊಟ್ಟಿಲ್ಲ. ಇದರ ಮಧ್ಯೆನೂ ಕೂಡ ಯೂರಿಯಾ ಗೊಬ್ಬರ ಅಭಾವ ಇದೆ ಅಂಥೇಳಿ ಹೇಳ್ತಾರೆ. 2 ದಿನಗಳ ಹಿಂದೆ ಕೃಷಿ ಸಚಿವರು ಹೇಳ್ತಾರೆ, ಚಲುವರಾಯಸ್ವಾಮಿಯವರು, ನಮ್ಮಲ್ಲಿ ಅಗತ್ಯಕ್ಕನುಗುಣವಾಗಿ ಸಾಕಷ್ಟು ಯೂರಿಯಾ ಸ್ಟಾಕ್ ಇದೆ, ಅಭಾವ ಇಲ್ಲ ಅಂತ ಹೇಳ್ತಾರೆ. ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ 4 ಲಕ್ಷ ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ಅಂತ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ, ಯೂರಿಯಾ ಗೊಬ್ಬರದ ಅಭಾವ ಆಗಿದೆ, ನಮಗೆ ಕೊಡಬೇಕಾಗಿರೋ ಪೂರೈಕೆ ಸರಿಯಾಗಿ ಕೊಟ್ಟಿಲ್ಲ ಅಂಥೇಳಿ ಪತ್ರವನ್ನು ಬರೀತಾರೆ. 1,64,567 ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಅಂತ ಹೇಳಿದ್ದಕ್ಕೂ ಶಿವಾನಂದ ಪಾಟೀಲ್ ಅವರು ಹೇಳಿರ್ತಕ್ಕಂಥ 4 ಲಕ್ಷ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಅಂತ ಹೇಳಿದ್ದಕ್ಕೂ ಮುಖ್ಯಮಂತ್ರಿಗಳು ನಮಗೆ ಕೊರತೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಯಾವ ಅಂಕಿಅಂಶನೂ ಕೂಡ ಮಂತ್ರಿಗಳ ಹೇಳಿಕೆಯಿಂದ ಗೊತ್ತಾಗುತ್ತದೆ ಇವ್ರ ಮಧ್ಯದಲ್ಲಿ ಸಾಮ್ಯತೆ ಇಲ್ಲ, ನಿಖರವಾದ ಮಾಹಿತಿ ಇವರಿಗಿಲ್ಲ ಅಂಥೇಳಿ. ಇದು ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ ರೈತ ವಿರೋಧಿ ಸರ್ಕಾರ ಅಂತ. ಕಳೆದ 2 ವರ್ಷದಿಂದ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೊಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಶುರು ಮಾಡಿರ್ತಕ್ಕಂಥ ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಿದ್ದು ಇವರು ಸಾಧನೆನ. 52 ಲಕ್ಷ ರೈತರಿಗೆ